ಬಂಧುಗಳೇ, ಎಲ್ಲರಿಗೂ ಜೈ ಭೀಮ್. ಇವತ್ತು ಈ ವಿಡಿಯೋ ಮಾಡುವಂತಹ ಉದ್ದೇಶ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಗುಲಾಮರ ಅಪ್ಪ ಅನ್ನುವ ಒಂದು ಫೇಸ್ಬುಕ್ ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಸತತವಾಗಿ 4-5 ತಿಂಗಳುಗಳಿಂದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಾಗೂ ಸಂವಿಧಾನದ ಬಗ್ಗೆ, ಮೀಸಲಾತಿಯ ಬಗ್ಗೆ ಹಾಗೂ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಕೆಲವು ವ್ಯಕ್ತಿಗಳ ಬಗ್ಗೆ ಮತ್ತು ಮಹನೀಯರ ಬಗ್ಗೆ ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ, ಸಾಹು ಮಹಾರಾಜ್ ಅವರು, ಭಗವಾನ್ ಬುದ್ಧರವರು ಹಾಗೂ ಬಸವಣ್ಣರವರ ಬಗ್ಗೆ ಬಹಳ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುತ್ತಿದ್ದ ಒಬ್ಬ ಗುಲಾಮರ ಅಪ್ಪ ಗುಲಾಮ ಅನ್ನುವ ಒಂದು ಫೇಸ್ಬುಕ್ ಪೇಜ್ ವಿರುದ್ಧವಾಗಿ ಈಗಾಗಲೇ ನಾವು ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಇವತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾದಂತಹ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬರನ್ನ ಭೇಟಿ ಮಾಡಿ ಸರ್ಕಾರದ ಗಮನಕ್ಕೆ ನಾವು ತಗೊಂಬಂದಿದ್ದೇವೆ. ಇವನ ಐಡಿಯನ್ನು ಬ್ಲಾಕ್ ಮಾಡಬೇಕು, ಜೊತೆಗೆ ಇವನನ್ನು ಆದಷ್ಟು ಬೇಗ ಬಂಧಿಸಬೇಕು ಅಂತಂತ ಹೇಳಿ ಈಗಾಗಲೇ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ನಾವು ಮನವಿ ಕೊಟ್ಟಿದ್ದೇವೆ. ಸೊ ಕಾರಣ ಗುಲಾಮರ ಅಪ್ಪ ಅನ್ನುವ ಒಂದು ಫೇಸ್ಬುಕ್ ಪೇಜು ಇವನು ಒಬ್ಬನೇ ಅಲ್ಲ, ಇವನ ಹಿಂದೆ ಹಲವು ಮನ್ಯವಾದಿಗಳು ಮತ್ತು ಕೆಲವು ಹಿಂದೂ ಸಂಘಟನೆಗಳು ಸಹ ಇವನ ಜೊತೆಯಲ್ಲಿ ಸೇರಿಕೊಂಡು ಎಲ್ಲರೂ ಒಟ್ಟಾರೆ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇರವಾಗಿ ಅವರನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನೇ ನಿಂದಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿಲ್ಲ, ಸಂವಿಧಾನ ಬರೆದಂಥವ್ರು ಯಾರು, ಹಾಗೆ ಬೇರೆಯವರು ಅಂತಂತೇಳಿ ಹಾಗೆ ಹೇಗೆ ಅಂದ್ಕೊಂಡು ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳ ಮಾಡಿ ಕೆಟ್ಟದಾಗಿ ಬಿಂಬಿಸುತ್ತಿರುವ ಈ ಅವಿವೇಕಿ 420 ಗುಲಾಮರ ಅಪ್ಪ ಅನ್ನುವ ಒಂದು ಪೇಜ್ ವಿರುದ್ಧವಾಗಿ ನಾವು ಈಗಾಗಲೇ ದೂರು ಕೊಟ್ಟಿದ್ದೇವೆ. ಅವನು ಯಾರು ಅಂತ ಈಗಾಗಲೇ ಕರ್ನಾಟಕ ಭೀಮಸೇನೆ ಸಂಘಟನೆ ನಾವು ಪತ್ತೆ ಹಚ್ಚಿದ್ದೇವೆ. ಅವನ ವಿರುದ್ಧವಾಗಿ ಸುಮಾರು 4 ತಿಂಗಳ ಹಿಂದೆ ಅವನನ್ನು ಇದೇ ನಮ್ಮ ಜ್ಞಾನ ಭಾರತಿ ಪೊಲೀಸ್ ಠಾಣೆಗೆ ಹಿಡಿದು ಅವನ್ನ ಒಪ್ಪಿಸಿ ಅವನಿಗೆ ಚಪ್ಪಲಿ ಹಾರಾಕಿ ಅವನ್ನ ಒಪ್ಪಿಸಿದ್ದೆವು. ಅವನು ಸಹ ಈ ಗುಲಾಮರ ಅಪ್ಪ ಅನ್ನುವ ಒಂದು ಅಡ್ಮಿನ್ ತಂಡದ ಜೊತೆ ಸೇರಿಕೊಂಡು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಾಗೂ ಎಲ್ಲ ಹೋರಾಟಗಾರರಿಗೆ ನಿಲ್ಲಿಸುವಂತಹ ಕೆಲಸ ಮಾಡ್ತಾನೆ. ಸೊ ಇದನ್ನು ನೋಡಿಕೊಂಡು ಕೆಲವು ಹೋರಾಟಗಾರರು ಸುಮ್ಮನೆ ಇರ್ಬೋದು, ಕೆಲವು ಸಂಘಟನೆಗಳು ಸುಮ್ಮನೆ ಇರ್ಬೋದು, ಆದರೆ ಕರ್ನಾಟಕ ಭೀಮಸೇನೆ ಸಂಘಟನೆ ಯಾವತ್ತೂ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಕ್ಕೆ ಬಂದಾಗ, ಸಮುದಾಯದ ವಿಚಾರಕ್ಕೆ ತೊಂದರೆ ಬಂದಾಗ ಸೊ ಯಾವುದೇ ಕಾರಣಕ್ಕೂ ನೋಡಿಕೊಂಡು ಸುಮ್ಮನೆ ಇರಲ್ಲ. ಇವತ್ತು ಅದೇ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ಅವನ ವಿರುದ್ಧ ಸರ್ಕಾರದ ಗಮನಕ್ಕೆ ನಾವು ತಗೊಂಬಂದು ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಗಮನಕ್ಕೆ ನಾವು ತಗೊಂಬಂದಿದ್ದೇವೆ. ಅವನ ವಿರುದ್ಧ ಸುಮಾರು ಇದೆಲ್ಲ ಕೆಲವು ದೂರುಗಳು ನಾವು ಕೊಟ್ಟಿದ್ದೇವೆ. ಅವನ ವಿರುದ್ಧ ಸಾಕಷ್ಟು ಸುಮಾರು ಒಂದು 150 ಪೇಜ್ ಪುಟಗಳು ಹೊಂದಿರುವ ಅವನ ಸ್ಕ್ರೀನ್ಶಾಟ್ಗಳಾಗ್ಬೋದು ಮತ್ತು ಅವನ ಫೋಟೋ ಇರ್ಬೋದು ಮತ್ತು 5 ತಿಂಗಳ ಹಿಂದೆ ಇದೇ ವ್ಯಕ್ತಿಗೆ ಗುಲಾಮರ ಅಪ್ಪ ಅನ್ನುವ ಒಂದು ಪೇಜ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅವನ ಫೋಟೋ ಆಗ್ಬೋದು ಮತ್ತು ಅವನ ಮೊಬೈಲ್ ನಂಬರ್ ಆಗ್ಬೋದು, ಅವನ ಅಡ್ರೆಸ್ ಆಗ್ಬೋದು, ಸಂಪೂರ್ಣ ಮಾಹಿತಿಯನ್ನು ನಾವು ಸರ್ಕಾರದ ಗಮನಕ್ಕೆ ನಾವು ತಗೊಂಬಂದಿದ್ದೇವೆ. ಸೊ ಇನ್ನೂ ಒಂದು 2-3 ದಿನಗಳಲ್ಲಿ ಅವನ ID ಬ್ಲಾಕ್ ಆಗುತ್ತೆ. ಜೊತೆಗೆ ಅವನ ಹಿಂದೆ ಇರುವಂತಹ ಮನುವಾದಿಗಳು ಮತ್ತು ಹಲವು ರಾಜಕೀಯ ವ್ಯಕ್ತಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳು ಪತ್ತೆ ಹಚ್ಚಿ ಪ್ರತಿಯೊಬ್ಬರಿಗೂ ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಡುವಂತಹ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ. ಬೇರೆ ಯಾರು ಬೇಕೋ ಸುಮ್ಮನೆ ಇರ್ಬೋದು, ಆದರೆ ಕರ್ನಾಟಕ ಭೀಮಸೇನೆ ಸಂಘಟನೆ ಮಾತ್ರ ಸುಮ್ಮನೆ ಇರಲ್ಲ. ಈ ಮನುವಾದಿಗಳಿಗೆ, ಈ ಜಾತಿವಾದಿಗಳಿಗೆ, ಈ ಕೋಮುವಾದಿಗಳಿಗೆ ಒಂದು ತಕ್ಕ ಪಾಠ ಕಲಿಸುವಂತಹ ಕೆಲಸ ಮಾಡ್ತಿದ್ದೇವೆ. ಸೊ ಆದಷ್ಟು ಬೇಗ ಇವನನ್ನು ಬಂಧಿಸಿ ತಮ್ಮ ಮುಂದೆ ಅವನ ಬಂಧನವಾಗಿರುವ ಫೋಟೋ ಸಮೇತ ತಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೇವೆ. ಜೈ ಭೀಮ್, ಜೈ ಅಂಬೇಡ್ಕರ್. ನಿಮ್ಮಿಂದ ನಾನು, ನಿಮಗಾಗಿ ನಾನು, ನಿಮ್ಮೊಡನೆ ನಾನು, ಪ್ರೀತಿಗಾಗಿ ನಾನು.